ಏನೇನ್ ಮಾಡ್ತಾರ ಈ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಈ ಒನ್ನುಂಟು ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಒನ್ನುಂಟು ವೆಹಿಕಲ್ ಅನ್ನು ಬಿಟ್ಟರ. ಇದ್ರದ್ದು ಉದ್ದೇಶ ಏನಪ್ಪಾ ಅಂದ್ರ ತುರ್ತು ಸಂದರ್ಭದಲ್ಲಿ ಅಂದ್ರೇನು ಎಲ್ಲಾರ ದಾರಿ ಹೋಗಿ ಆಕ್ಸಿಡೆಂಟ್ಗಳು ಹಾಕಿರ್ತಾವ, ಎಲ್ಲಾದ್ರೂ ಒಂದು ಊರಾಗ ಗಲಾಟೆಗಳು ಹಾಕಿರ್ತಾವ, ಎಲ್ಲೇ ಹೋಗ ಮನೆಗಳೆಲ್ಲ ಊರು ಹೊರಗಡೆ ಇರ್ತಾವ, ಅನುಮಾನಾಸ್ಪದವಾಗಿ ಯಾರ ವ್ಯಕ್ತಿಗಳು ಊರಾಗೆಲ್ಲ ತಿರುಗಾಡ್ತಿರ್ತಾರ. ತುರ್ತು ಸಂದರ್ಭದಲ್ಲಿ ನಿಮ್ಗೆ ಎಮರ್ಜೆನ್ಸಿಗೆ ಬರಕ್ಕಾಗಲ್ಲ, 112 ನಂಬರಿಗೆ ಕಾಲ್ ಮಾಡಬೇಕು. ಆಮೇಲೆ ಈಗ 8 ನಂಬರ್ ಹೊತ್ತಂತಾರೆ, 8 ನಂಬರ್ಗೆ ಹೊತ್ತಬೇಕು. ಎಮರ್ಜೆನ್ಸಿಗೆ ನೀವು ಇದ್ದಲ್ಲಿ ಏನು ಸುಮ್ಮನೆ ನಮ್ಗೆ ಇಂತಲ್ಲಿ ಬರ್ಬೇಕು ಸರ್ ಅಂತೇಳಿ ನಾವು ಎಮರ್ಜೆನ್ಸಿಗೆ ಬರ್ತೀವಿ, ನಿಮ್ ಸಹಾಯಕ್ಕೆ ಬರ್ತೀವಿ. ಅರ್ಥ ಆತ್ರೆ? ಇನ್ನೊಂದು ಊರಲ್ಲಿ ಅಲ್ಲಾರ ಬಾಲ್ಯ ವಿವಾಹಗಳು ನಡೀತಿದ್ರ. ಈಗಿನ ಹುಡುಗಿಗೆ 18 ವರ್ಷ ಆಗಿರಲ್ಲ, ಹುಡುಗ 21 ವರ್ಷ ಆಗಿರಲ್ಲ, ಬಾಲ್ಯ ವಿವಾಹಗಳು ನಡೀತಿದ್ರೆ ಏನ್ ಮಾಡ್ಬೇಕು ನೀವು? ಡೈರೆಕ್ಟ್ ಹೋಗಿ ನಿಂದ್ರಸಾಕಂತರ ಆಗಲ್ಲ, ಊರನ್ನ ಮಾತಿರ್ತೈತಿ. ಅವಾಗ ಏನ್ ಮಾಡ್ಬೇಕು ನೀವು? 1098 ಈ ನಂಬರಿಗೆ ಕಾಲ್ ಮಾಡ್ಬೇಕು. ನಾವ್ ಯಾರಿಗೂ ಹೇಳಲ್ಲ ಬಾಲ್ಯ ಹಿಂಗ ಹಾಕತೈತಿ ಇಂತ ಫೋನ್ ಮಾಡ್ರಿ ಅಂತೇಳಿ. ನಾವ್ ಬರ್ತೀವಿ, ಆ ಹುಡುಗಿನ ನಾವು ರಕ್ಷಣೆ ಮಾಡ್ತೀವಿ. ಎಷ್ಟು ನಿಮ್ ಸಂಬಂಧಿಕರಿಗೆಲ್ಲ ಇರಿಗೆ ಹೇಳ್ರಿ, ಗಾಡಿ ಓಡಿಸೋ ಟೈಮ್ನಾಗ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಬೇಕು. ಇತ್ತೀಚಿನ ನೋಡ್ತಿಲ್ಲ ಎಲ್ಲಿ ಬೇಕಿಲ್ಲ ಅಪಘಾತಗಳು ಬಾಳ ಆಗಕತ್ತೇವ. ಇತ್ತು ಹೆಲ್ಮೆಟ್ ಇಲ್ದನ ಸಾವಿನ ಪ್ರಮಾಣಗಳು ಬಾಳ ಆಗಕತ್ತೇವ. ಹಂಗಾಗಿ ನಿಮ್ ಸೇಫ್ಟಿಗಾಗಿ ನೀವು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ನಿಮ್ ಸಂಬಂಧಿಕರಿಗೂ ಹೇಳ್ಬೇಕು. ಇದನ್ನ ಒಳ್ಳೆ ರೀತಿಯಿಂದ ಅನುಕೂಲ ಪಡ್ತಾರೆ. ತುರುಪಾಗಿ ಸುಮ್ಮನೆ ಬರ್ತಾರಲ್ಲ ಅಂತ ಟೆಸ್ಟ್ ಮಾಡಕಂತ ಯಾರು ಫೋನ್ ಮಾಡಬಾರ್ದು. ನಾವಂತೂ ಬರೋದು 100% ನಿಮ್ ಸಹಾಯಕ್ಕಂತಾನೆ ಬಿಟ್ರ ಇದನ್ನ ಬಂದೇ ಬರ್ತೀವಿ. ಒಳ್ಳೇದಕ್ಕೆ ಯೂಸ್ ಮಾಡ್ಕ್ಯಾರ ಅಷ್ಟೇ.